20ನೆಯ ಸಂಧಿ ಸೂಚನೆ ಹಾಗೂ 1, 2 ಹಾಗೂ 3ನೆಯ ಕವನ. ಕಾಂಡವದ ವನದಹನ ದಾವೋಚ್ಚಂಡ ಗಂಡರ ಗಂಡ ದಿವಿಜರ ಹಿಂಡು ಗೂಳಿಡೆ ದಾಳಿ ಇಟ್ಟನು ಚಂಡ ಗಾಂಡೀವಿ. ಅಂದರೆ ಗಂಡರ ಗಂಡ ಪರಾಕ್ರಮಿಯಾದ ಅರ್ಜುನನು ದೇವತಾ ಸಮೂಹವು ಇಡುತ್ತಿರಲು ಕಾಂಡವ ವನವನ್ನು ದಹಿಸುವುದಕ್ಕಾಗಿ ದಾಳಿ ಮಾಡಿದನು. ಕೇಳು ಜನಮೇಜಯ, ಧರಿತ್ರಿಪಾಲ ಪಾರ್ಥ ಸುಭದ್ರೆಯಲ್ಲಿ ಭೂಪಾಲ ತಿಲಕನು ಜನಿಸಿದನಲೈ. ಜಾತ ಮಾತ್ರದಲ್ಲಿ ಮೇಲು ಮೊಳಗಿನ ದೂದುಂಬಿಯ ದಿವಿಜಾಳಿಗಳ ಹೂವಳೆಯ ಹರುಷದ ಮೇಳವದ ಮೈಸಿರಿ ಏನೆಂಬೆನು ಧನುಂಜಯನ. ಅಂದರೆ ಅರ್ಜುನ ಸುಭದ್ರೆಯರಿಗೆ ರಾಜತಿಲಕನಾದ ಅಭಿಮನ್ಯುವು ಜನಿಸಲು ದೇವತೆಗಳು ದೂದುಂಬಿಗಳನ್ನು ಮೊಳಗಿಸಿ ಹೂಮಾಲೆಗೆರೆದರು. ಅರ್ಜುನನ ಸಂತೋಷವು ಹೇಳಲು ಸಾಧ್ಯ. ಜಾತಕರ್ಮದ ನಂತರದ ವಿಖ್ಯಾತ ನಾಮ ವಿಧಾನವನ್ನು ಸಂಪ್ರೀತಿಯಲ್ಲಿ ಮಾಡಿದನು. ಋಷಿ ಭೂಪತಿಯನ್ನು ಆಜ್ಞೆಯಲ್ಲಿ ವೀತ ಅಭಯ ಅಭಿಮನ್ಯುವೆನೆ. ರಿಪುಜಾತ ನಡುಗಿತು ಲೋಕ ಮೂರರೊಳು ಈತನ ಉದಯದ ಕೀರ್ತಿ ಪಸರಿಸಿತು ಅರಸ ಕೇಳೆಂದ. ಅಂದರೆ ಧೌಮ್ಯನು ಜಾತಕರ್ಮನು ಮಾಡಿಸಿ ಧರ್ಮರಾಯನ ಒಪ್ಪಿಗೆಯಂತೆ ಅಭಿಮನ್ಯುವೆಂದು ನಾಮಕರಣವನ್ನು ಮಾಡುತ್ತಾರೆ. ಅಭಿಮನ್ಯುವು ಭಯರಹಿತನಾದವನು. ಅವನ ಜನನವನ್ನು ಕೇಳಿಯೇ ಪಾಂಡವರ ಶತ್ರುಗಳು ಭೀತರಾದರು. ಅವನ ಜನನವು ಲೋಕ ಪ್ರಸಿದ್ಧವಾಯಿತು. ಕಲಿತನಕ್ಕೆ ನೆಲೆಯಾಯಿತು. ಭುಜನ ಹೆಗ್ಗಳಿಕೆ ಆಸ್ಪದವಾಯಿತು. ನಿಜ ಚಾಪಳವ ಬಿಸುಟಳು ವೀರಸಿರಿ ವಿಕ್ರಮದ ಸಿರಿಸಹಿತ ಹಲವು ಕಳವಳ ಭೀತಿ ಭಂಗ ಸ್ಖಲನ ಕಂಪನವೆಂಬ ವಾತನ ನೆಳಲು ಸೀಮೆಯ ಸೋಂಕಲಮ್ಮವು ಭೂಪ ಕೇಳೆಂದ. ಅಂದರೆ ಪರಾಕ್ರಮ ಭುಜಬಲಗಳಲ್ಲಿ ಅವನ ನಿವಾಸ ಭುಜಬಲಗಳಿಗೆ ಅವನು ನಿವಾಸನಾದನು. ಪರಾಕ್ರಮ ಭುಜಬಲಗಳಿಗೆ ಅವನು ನಿವಾಸನಾದನು. ವೀರಸಿರಿ ವಿಕ್ರಮ ಸಿರಿಯರು ತಮ್ಮ ಚಪಲವನ್ನು ಬಿಟ್ಟು ಅವನ್ನಲ್ಲೇ ನೆಲೆಸಿದರು. ಅಪಕೀರ್ತಿ ಕಳವಳ ಹೆದರಿಕೆ ಸೋಂಕು ನಡುಕ ಪತನಗಳು ಅವನ ನೆರಳಿನ ಹತ್ತಿರವೂ ಬರುತ್ತಿರಲಿಲ್ಲ. ಈ ರೀತಿಯಾಗಿ ಅಭಿಮನ್ಯುವಿನ ಪರಾಕ್ರಮವನ್ನು ಹೊಗಳುತ್ತಿದ್ದಾರೆ. ಧನ್ಯವಾದಗಳು.